ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡಿಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 41. ಇವಾಗ ರೀಸೆಂಟಾಗಿ 2 ದಿವಸದಿಂದ ವೆದರ್ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲ ಕಡೆನೂ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿದೆ. ಈ ವೆದರ್ ಏನಕ್ಕೆ ಸೂಟೇಬಲ್ ಅಂದರೆ, ಯಾವುದಾದ್ರು ಓಕ್ ಗಿಡ ಅಂದರೆ ಓಕ್ ಕಾಫಿ ಗಿಡ ಸಣ್ಣ ಸಣ್ಣವು, ಮತ್ತು ಕಾಳು ಮೆಣಸಿನ ಗಿಡ, ಮತ್ತು ಅಡಿಕೆ ಗಿಡ, ಸಿಲ್ವರ್ ಏನಾರು ಹಾಕೋರಿದ್ರೆ ಆಗ್ಬೋದು. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇವತ್ತು ನಾವು ಕೂಡ ಸ್ವಲ್ಪ ಅಡಿಕೆ ಗಿಡ ಮತ್ತು ಸಿಲ್ವರ್ ಗಿಡ ಹಾಕೋಣ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ, ಅಡಿಕೆ ಗಿಡ ಯಾವ ಥರ ಇದೆ, ಇವತ್ತು ಅದನ್ನು ಯಾವ ಥರ ಹಾಕ್ತೀವಿ ಮತ್ತು ಇನ್ನೇನು ಕೆಲಸ ಮಾಡ್ತೀವಿ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಹಾಗಾಗಿ ಬಂದು ನಮ್ಮ ತೋಟದಲ್ಲಿ ಎಲ್ಲ ಕೂಡ ಕಂಡೀಷನ್ ಆಗಿರೋದ್ರಿಂದ ಕಾಫಿ ಗಿಡ ಎಲ್ಲೂ ಕೂಡ ಹೋಗಿಲ್ಲ. ಮತ್ತು ಇನ್ನು ಮೆಣಸಿನ ಬೀಳು ಕೂಡ ಸ್ವಲ್ಪ ಹಾಕಬೇಕು. ಮತ್ತು ಈಗ ಸ್ವಲ್ಪ ಅಡಿಕೆ ಗಿಡ ಬೇಕಿತ್ತು, ಹಾಗಾಗಿ ಅಡಿಕೆ ಗಿಡ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಡಿಕೆ ಗಿಡ ಮತ್ತು ಸಿಲ್ವರ್ ಗಿಡನ ಕೂಡ ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು 50 ಅಡಿಕೆ ಗಿಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 50 ಸಿಲ್ವರ್ ಗಿಡನ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ತೀರಾ ಏನೂ ಹೋಗಿಲ್ಲ ನಮ್ಮ ತೋಟದಲ್ಲಿ, ಸ್ವಲ್ಪ ಹೋಗಿರೋದ್ರಿಂದ ಸ್ವಲ್ಪ ಸಾಕು ಅಷ್ಟೇ. ಇದನ್ನೆಲ್ಲ ತೊಗೊಂಡು ಸೀದಾ ಮನೆ ಕಡೆ ಹೊರಟೆ. ಯಾಕಂದರೆ ನಮ್ಮ ಮನೆ ಹತ್ರ ಇರೋ ತೋಟಕ್ಕೆ ಹಾಕಬೇಕಲ್ಲ, ಅದಕ್ಕೆ. ಈಗ ಯಾವ ಥರ ಇದೆ ವೆದರ್ ಅಂದರೆ, ನಮ್ಮೂರಲ್ಲಿ ತೀರಾ ಮಳೆ ಏನಿಲ್ಲ, 1-2 ದಿವಸದಿಂದ ಸ್ವಲ್ಪ ಕಮ್ಮಿ ಆಗಿದೆ. ಸಾಧಾರಣಕ್ಕೆ ಅವಾಗವಾಗ ಉದುರುತ್ತೆ ಅಷ್ಟೇ. ಇದರಲ್ಲಿ ನಾವು ಗಿಡಗಳನ್ನೆಲ್ಲ ಹಾಕ್ಬೋದು. ಅವಾಗ ತೀರಾ ಮಳೆ ಬಂದು ಗಿಡಗಳು ಸಾಯೋ ಪರಿಸ್ಥಿತಿ ಏನಿರಲ್ಲ. ಭೂಮಿಲಿರೋ ಶೀತನೇ ಸಾಕು ಇದಕ್ಕೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಯಾರು ಹಾಕ್ತಾಯಿದ್ರೆ ಅಡಿಕೆ ಗಿಡ ಆಗಲಿ, ಕಾಫಿ ಗಿಡ ಆಗಲಿ, ಮೆಣಸಿನ ಬೆಳೆ ಆಗಲಿ ಹಾಕ್ತಾಯಿದ್ರೆ, ನಿಮ್ಮೂರಲ್ಲಿ ಯಾವ ಥರ ವೆದರ್ ಇದೆ ಅನ್ನೋದನ್ನ ನೋಡ್ಕೊಂಡು ಹಾಕಿ. ಏನಾದ್ರು ತೀರಾ ಮಳೆ ಇದೆ ಅಂದರೆ ಹಾಕೋಕ್ಕೆ ಹೋಗಬೇಡಿ, ಆಮೇಲೆ ಕರ್ಗೋಗ್ಬಿಡುತ್ತೆ ಗಿಡಗಳಲ್ಲೇ ತೀರಾ ಶೀತ ಆಗಿಬಿಟ್ಟು. ನಾವು ನಮ್ಮ ಕೆಲಸನ ಶುರು ಮಾಡಿದ್ದೀವಿ. ನಾವು ಬಂದು 3 ಜನ ಬಂದಿದ್ದೀವಿ ತೋಟಕ್ಕೆ, ಯಾಕಂದರೆ ಗಿಡಗಳು ಹಾಕಕ್ಕೆ ಬೇಕಲ್ಲ ಜನ, ಅದಕ್ಕೆ. ನೋಡಿ, ಫಸ್ಟು ಗುಂಡಿನ ತೊಡ್ತಾಯಿದ್ದೀವಿ. ಸಿಲ್ವರ್ ಗಿಡ ಹಾಕೋಣ ಅಂತ ಹೇಳ್ಬಿಟ್ಟು ಸಿಲ್ವರ್ ಗಿಡಕ್ಕೆ ನಾವು ಬಂದು ಒಂದು ಅರ್ಧ ಅಡಿಯಿಂದ 3/4 ಅಡಿ ತನಕ ಗುಂಡಿನ ತೋಡ್ಕೊತಾ ಇದ್ದೀವಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಹೊಸ್ದಾಗಿ ಮಣ್ಣು ಹಾಕೋತಾ ಇದ್ದೀವಿ, ಅಲ್ಲೇ ಪಕ್ಕದಲ್ಲೆಲ್ಲ ಎರೆದ್ಬಿಟ್ಟು. ಇಲ್ಲ ಅಂದರೆ ನೀವು ಏನಾದ್ರು ದನಿ ಗೊಬ್ಬರ ಇದ್ದರೆ ನಿಮ್ಮ ಮನೇಲಿ ಅದನ್ನು ಕೂಡ ಹಾಕ್ಬೋದು, ಏನೂ ಆಗೋಲ್ಲ, ಒಳ್ಳೆಯದು. ಆವಾಗ ಬೇರೆಲ್ಲ ಚೆನ್ನಾಗಿ ಬರುತ್ತೆ. ಈಗ ನಾವು ಸಿಲ್ವರ್ ಗಿಡ ತೀರೋ ದೊಡ್ಡವು ಸಿಕ್ಕಲಿಲ್ಲ ನಮಗೆ, ಒಂದು ಮೀಡಿಯಮ್ ರೇಂಜಲ್ಲಿದೆ. ಹಾಗಾಗಿ ನಾವು ಇದನ್ನು ಎಲ್ಲ ತೋಟದೊಳಗೆಲ್ಲ ಹಾಕ್ತಾಯಿಲ್ಲ, ಅಲ್ಲೇ ಎಲ್ಲೆಲ್ಲಿ ಬೈಲುಂಟು ಅಲ್ಲಲ್ಲಿಗೆ ಮಾತ್ರ ಹಾಕ್ತಾಯಿದ್ದೀವಿ. ಬನ್ನಿ, ಇದನ್ನು ಯಾವ ಥರ ಹಾಕ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಕಂಪ್ಲೀಟಾಗಿ ನೋಡಿ. ಅದಾದ ನಂತರ ನೋಡಿ, ಗಿಡನ ಫಸ್ಟು ಈ ಥರ ಕೆಳಗೆ ಇಟ್ಕೊಂಡು ನೀಟಾಗಿ ಬಿಡಿಸ್ಕೋಬೇಕು. ಮತ್ತು ಗುಂಡಿಲಷ್ಟೇ ಮಣ್ಣು ಗಿಡಕ್ಕೆ ಎಷ್ಟು ಬೇಕೋ ಲೆವೆಲ್ಲು ಎಲ್ಲ ನೋಡ್ಕೋಬೇಕು. ತೀರಾ ಗಿಡನ ಗುಂಡಿ ಒಳಗೂ ಹಾಕ್ಬಾರ್ದು, ಗುಂಡಿ ಮೇಲಕ್ಕೂ ಹಾಕ್ಬಾರ್ದು. ಆವಾಗ ಸ್ವಲ್ಪ ಏನಾದ್ರು ಫಾಲ್ಟ್ ಆಗುತ್ತೆ ಗಿಡಗಳಿಗೆ. ಆಮೇಲೆ ಬೇರು ಕೂಡ ಅಷ್ಟು ಚೆನ್ನಾಗಲ್ಲ. ನೋಡ್ಕೊಂಡು ನೀಟಾಗಿ ಇಟ್ಕೋಬೇಕು. ಮತ್ತು ಆ ಕಡೆ ವಾರ ಗೆರೆ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ನಾವು ಬುಟ್ಟಿನ ಬಿಡಿಸ್ಬೇಕಾದ್ರೆ ಒಡೆದಾಕಿದ್ರೆ ಆ ಮಣ್ಣಿಗೆ ಬೇರೆಲ್ಲ ಇಟ್ಕೊಂಡಿರುತ್ತಲ್ಲ, ಅದೆಲ್ಲ ಫ್ರೀ ಆದಾಗ, ಈಗ ಜಾಸ್ತಿ ಮಳೆ ಗಿಳೆ ಬಂತು ಅಂದರೆ ಅವಾಗ ಹೆವಿ ಶೀತ ಆಗುತ್ತೆ. ಈ ಮಣ್ಣಲ್ಲಾಗಿ ಹಳೆ ಮಣ್ಣ ಜೊತೆ ಇದ್ದರೆ ಗಿಡ, ಅವಾಗ ಅದು ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಈ ಥರ ಇಟ್ಟ ಮೇಲೆ ನೋಡಿ, ಸುತ್ತಲೂ ನಿಧಾನಕ್ಕೆ ಮಣ್ಣನ್ನ ಎಳ್ಕೋಬೇಕು ಕ್ಲೀನಾಗಿ, ಅದನ್ನು ಬಿಟ್ಕೋಬೇಕು. ಯಾಕಂದರೆ ಮತ್ತು ಬುಟ್ಟಿಗೂ ಕೂಡ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಕವರ್ ತೆಗ್ದಿರ್ತೀವಲ್ಲ, ಬುಟ್ಟಿ ಬೇಗ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಕ್ಲೀನಾಗೆಲ್ಲ ಮಾಡ್ಕೊಂಡು, ಆಮೇಲೆ ಅದನ್ನು ಫಸ್ಟ್ ಮಣ್ಣೆಲ್ಲ ಮುಚ್ಕೊಂಡ್ಮೇಲೆ ಗಿಡದ ಬಡ್ಡೆಗೆ ಹಾಗೆ ಬುಟ್ಟಿ ಒಡೆದೋಗ್ದಿಲ್ದಂಗೆ ಸುತ್ತ ಸೈಡಲ್ಲೆಲ್ಲ ಸ್ವಲ್ಪ ದಬಾಯಿಸಿ ಹಂಗೆ ನಿಧಾನಕ್ಕೆ ತುಣಿಬೇಕು. ಯಾಕಂದರೆ ಬಂದಿದ್ದ ನೀರಾಗಲಿ ಮಳೆ ಆಗಲಿ ಮಣ್ಣು ಫ್ರೀ ಇದ್ದರೆ ಬೇಗ ಒಳಗೆ ಹೋಗ್ಬಿಡುತ್ತೆ, ಬೇಗ ಶೀತ ಆಗುತ್ತೆ. ಹಾಗಾಗಿ ಸ್ವಲ್ಪ ಟೈಟಾಗಿ ಮಾಡ್ಕೋಬೇಕು. ಅದಾದ ನಂತರ ಇನ್ನು ಮೇಕೆ ಹಾಗೆ ಸ್ವಲ್ಪ ನೀಟಾಗಿ ಮಣ್ಣು ಬಿಡ್ಕೊಳ್ಳಿ. ಅದಾದಮೇಲೆ ನೋಡಿ, ಗಿಡ ಈಗ ಕಂಪ್ಲೀಟಾಗಿ ಹಾಕಿದ್ದೀವಿ. ಒಂದನ್ನು ತೋರಿಸಿದ್ದೀನಿ ಯಾವ ಥರ ಹಾಕಿದ್ದೀವಿ ಅಂತ. ಈ ಥರ ನೀಟಾಗಿ ಹಾಕಬೇಕು. ಏನಾದ್ರು ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೆ ಗಿಡಗಳು ಬರೋಲ್ಲ. ಹಾಗಾಗಿ ಇವಾಗ ತೋರಿಸೋದ್ನಲ್ಲ ನೋಡಿ, ಅದೇ ಥರ ನಾವು ಇನ್ನೊಂದು ಕಡೆನೂ ಕೂಡ ಗಿಡ ಹಾಕ್ತಾಯಿದ್ದೀವಿ. ನಾವು ಕಾಫಿ ತೋಟದೊಳಗೆ ಹಾಕ್ತಾಯಿಲ್ಲ, ಹಂಗೆ ಬೇಲಿ ಸೈಡು ಮತ್ತು ಗಿಡ ಎಲ್ಲೆಲ್ಲಿ ಇರೋಲ್ವೋ, ಸ್ವಲ್ಪ ಎಲ್ಲೆಲ್ಲಿ ಫ್ರೀಯಾಗಿ ಜಾಗ ಇರುತ್ತೋ ಅಲ್ಲಿಗೆ ಮಾತ್ರ ಹಾಕ್ತಾಯಿದ್ದೀವಿ. ಯಾಕಂದರೆ ಕೂಡಿರೋ ಗಿಡಗಳಲ್ಲಿ ಜಾಸ್ತಿ ಸಿಲ್ವರ್ ಹಾಕೋಕ್ಕೆ ಹೋಗ್ಬಾರ್ದು. ಮರಗಸಿ ಮಾಡಿಸ್ದಾಗೆಲ್ಲ ರೆಕ್ಕೆಲ್ಲ ಬಿದ್ದು ಗಿಡ ಎಲ್ಲ ಮುರಿದೋಗಿ ಅದು ಇದು ಏನಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಮತ್ತು ಗಿಡಗಳು ಅಷ್ಟು ಚೆನ್ನಾಗಲ್ಲ, ಜಾಸ್ತಿ ಮರಗಳು ತೋಟದಲ್ಲಿ ಇದ್ದರೆ ಸಾಧಾರಣಕ್ಕೆ ಇರಬೇಕು. ಹಾಗಾಗಿ ನಾವು ಇದನ್ನು ತಂದಿರೋ ಗಿಡಗಳನ್ನ ಸ್ವಲ್ಪ ಬೇಲಿ ಸೈಡ್ಗೆ ಹಾಕ್ತಿದ್ದೀವಿ. ಯಾಕಂದರೆ ಬೇಲಿ ಸೈಡಲ್ಲಿ ಮರಗಳು ಇರಲಿಲ್ಲ, ಹೆವಿ ಬಿಸಿಲುಗಾಲದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಹೊಡೆಯುತ್ತೆ ಕಾಫಿ ಗಿಡಗಳಿಗೆ, ಅದಕ್ಕೆ ಅಂತ. ನೋಡಿ, ಇಲ್ಲೂ ಕೂಡ ರೀಸೆಂಟಾಗಿ ಏನು ತೋರಿಸಿದೆ, ಒಂದು ಗಿಡ ಯಾವ ಥರ ಹಾಕಿದ್ವಿ ಅದೇ ಥರ ಕೂಡ ನಾವು ಇಲ್ಲೂ ಕೂಡ ಹಾಕ್ತಾಯಿದ್ದೀವಿ. ಇದೇ ಥರ ನಾವು ಎಲ್ಲೆಲ್ಲಿಲ್ಲ ನಮ್ಮ ತೋಟದಲ್ಲಿ ಎಲ್ಲೆಲ್ಲಿ ಬೈಲಿತ್ತು ಎಲ್ಲ ಕಡೆನೂ ಕೂಡ ಕಂಪ್ಲೀಟಾಗಿ ಹಾಕಿ ಮುಗಿಸಿದ್ವಿ. ಮತ್ತು ಇನ್ನೊಂದು 20 ಗಿಡನ ಇಟ್ಟಿದ್ದೀನಿ. ಯಾಕಂದರೆ ಅವು ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಹಾಗೆ ಎಲ್ಲರೂ ತೋಟದ ಮಧ್ಯೆ ಗಿಡಗಳ ಮಧ್ಯೆ ಯಾವಾದರೂ ಬಿದ್ದೋ ಸಿಲ್ವರ್ಗಳ ಇರಲ್ವಲ್ಲ, ಖಾಲಿ ಜಾಗ ಇರುತ್ತಲ್ಲ, ಅಲ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗಲಿ ಅಂತ ಹಾಗೆ ಇಟ್ಟಿದ್ದೀವಿ. ಇದಾದ ನಂತರ ಈಗ ಅಡಿಕೆ ಕೂಡ ಹಾಕ್ತೀವಿ. ಅದನ್ನು ಕೂಡ ಯಾವ ಥರ ಹಾಕ್ತೀವಿ ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ.
ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ಕೂಡ ನೋಡಿ ಪ್ರತಿಯೊಬ್ಬರು. ಇವಾಗ ಅಡಿಕೆ ಗಿಡ ಹಾಕಕ್ಕೆ ಶುರು ಮಾಡಿದ್ವಿ. ಈ ಅಡಿಕೆ ಗಿಡ ಬಂದು 1 ವರ್ಷ ಆಗಿದೆ. ಯಾಕಂದರೆ ಹೋದ ವರ್ಷ ಬೆಳೆದಿರೋದು ನಾವು ಈ ವರ್ಷ ತಂದು ಹಾಕ್ತಾಯಿದ್ದೀವಿ. ಹೋದ ವರ್ಷ ಸಣ್ಣದಿರುತ್ತಲ್ಲ, ಹಾಗಾಗಿ ಅದಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಕಾರಣಕ್ಕಾಗಿ ಸ್ವಲ್ಪ ದೊಡ್ಡ ಗಿಡನ ಈ ವರ್ಷ ತಂದಿದ್ದೀವಿ. ಇದನ್ನು ಕೂಡ ನಾವು ಸಿಲ್ವರ್ ಗಾರ್ಡ್ ಹೇಗೆ ಬಿಡಿಸಿದ್ವಿ ನೀಟಾಗಿ, ಅದೇ ಥರ ನೀಟಾಗಿ ಕೆಳಗೆ ಹಿಡ್ಕೊಂಡು ಬಿಡಿಸ್ತಾ ಇದ್ದೀವಿ. ಬಿಡಿಸ್ಬಿಟ್ಟು ಕವರ್ನ ಗುಂಡಿ ಎಷ್ಟು ತೋಡಿದ್ದೀವಿ ಅಂದರೆ 3/4 ಅಡಿ ತೋಡಿದ್ವಿ. ಇದಕ್ಕೆ ಹಾಗೆ ಸ್ವಲ್ಪ ಲೈಟಾಗಿ ಮಣ್ಣು ಬಿಡ್ಕೋಬೇಕು ಅಡಿಗೆ, ಇಲ್ಲಾಂದರೆ ಗೊಬ್ಬರ ಹಾಕೊಂಡ್ರೂ ಕೂಡ ನಡೆಯುತ್ತೆ. ಬೇರೆಲ್ಲ ಅವಾಗ ಚೆನ್ನಾಗಿ ಇಟ್ಕೊಳುತ್ತೆ ಮತ್ತು ಬೇರು ಕೂಡ ಬೇಗ ಬರುತ್ತೆ. ಗಿಡಗಳು ಸಾಯೋ ಚಾನ್ಸಸ್ ಇರಲ್ಲ. ಗಿಡ ಹಾಕಿದ್ಮೇಲೆ ಇಲ್ಲೂ ಕೂಡ ಹಾಗೆ ಸುತ್ತಕ್ಕೆ ಒಂದು ಗಿಡದಿಂದ ಒಂದು ಅರ್ಧ ಡಿಸ್ಟೆನ್ಸಲ್ಲಿ ಮಣ್ಣು ನಿಧಾನಕ್ಕೆ ತುಂಬ್ಕೊತಾ ಇದ್ದೀವಿ. ಯಾಕಂದರೆ ಶೀತ, ಮಳೆಗೆ ನೀರಿಗೆ ಶೀತ ಆಗಬಾರ್ದು ಅಂತ. ಅದಾದ ನಂತರ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಉಳಿದಿದ್ದ ಮಣ್ಣು ಬಿಟ್ಟಿದ್ದೀವಿ. ನೋಡ್ಬೋದು. ಇದೇ ಥರ ನಾವು ಈ ಬೈಲ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿಗೆ ಈ ಅಡಿಕೆ ಗಿಡನ ಹಾಕಿದ್ದೀವಿ. ಯಾಕಂದರೆ ನಮ್ಮ ತೋಟದೊಳಗೆ ಅಡಿಕೆ ಗಿಡ ಇದೆ, ಚೆನ್ನಾಗಿದೆ. ಅವೆಲ್ಲ ಹಳೆ ಗಿಡಗಳು ನೋಡಿ, ಅದನ್ನು ಕೂಡ ತೋರಿಸ್ತೀನಿ. ಈ ಮೇಲ್ಗಡೆ ನೋಡ್ಬೋದು ಈ ವಿಡಿಯೋದಲ್ಲಿ ನೀವು. ಹಳೆ ಗಿಡಗಳೆಲ್ಲ ತುಂಬ ದೊಡ್ಡ ಗಿಡ ಇದ್ದಾವೆ. ಈಗ ಸಣ್ಣ ಗಿಡಗಳು ಹಾಗೆ ಸೈಡ್ಗೆಲ್ಲ ಹಾಕ್ತಾಯಿದ್ದೀವಿ. ಇದೇ ಥರ ನಾವು ಇವತ್ತು ಒಂದು 20 ಗಿಡ 25 ಒಂದು 25ರಿಂದ 30 ಗಿಡ ತನಕ ಹಾಕಿದ್ದೀವಿ. ಇನ್ನೊಂದು ಸ್ವಲ್ಪ ಹಾಕಬೇಕು, ಇನ್ನೊಂದು 20 ಗಿಡ ಉಳಿದಿದೆ. ಅದನ್ನು ಕೂಡ ನೆಕ್ಸ್ಟ್ ನಾಳೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಯಾಕಂದರೆ ಇವತ್ತು ಮತ್ತೆ ಇನ್ನೂ ಬೇರೆ ಕೆಲಸಗಳಿದೆ. ಹಾಗಾಗಿ ಇವತ್ತು ನಾವು ಇದನ್ನು ಹಾಕಿ ಮುಗಿಸೋದಕ್ಕೆ ಟೈಮ್ ಬಂದು 2 ಗಂಟೆ ಆಗಿದೆ. ಇವಾಗ ಹೋಗ್ಬಿಟ್ಟು ಊಟ ಮಾಡ್ತೀವಿ. ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋದಲ್ಲಿ ನಾಳೆ ಅದನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಡೇ 42. ಇವತ್ತು ಬಂದು ನಾವು ಅಡಿಕೆ ಗಿಡನ ಹಾಕೋಣ ಅಂತ ಇದ್ವಿ ಉಳಿದಿದ್ದ. ಅಷ್ಟೊತ್ತಿಗೆ ನಮ್ಮ ಮನೇಲಿ ಸ್ವಲ್ಪ ಗಾರೆ ಕೆಲಸ ಕೂಡ ಪೆಂಡಿಂಗ್ ಉಳಿದಿದ್ದು. ಸೈಡ್ ಕಾಂಪೌಂಡು ಮತ್ತು ಕಟ್ಟೆ ಎಲ್ಲ ಕಟ್ಟಿಸ್ತಾ ಇದ್ವಿ. ಅದನ್ನು ಕೂಡ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಗಾರೆ ಕೆಲಸದವ್ರು ಬಂದರು. ಮಳೆ ಕೂಡ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಸೀದಾ ಟೌನಿಗೆ ಹೋಗ್ಬಿಟ್ಟು ಸಿಮೆಂಟ್ನ ತಂದುಕೊಟ್ಟಿದ್ದೀನಿ. ಸಿಮೆಂಟ್ ತಂದುಕೊಡ್ತಿದ್ದಂಗೆ ಅವರು ಮರಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸಿಮೆಂಟ್ ಜೊತೆ ಇವಾಗ ಸಾರಣೆನ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇದು ಬಂದು ಸೈಡ್ ಕಟ್ಟೆ ಕಟ್ಸಿದ್ದೀವಿ. ಇದರೊಳಗೆ ಮಣ್ಣು ತುಂಬಿ ಸ್ವಲ್ಪ ಲೆವೆಲ್ಗೆ ಮಾಡೋಣ, ಫೌಂಡೇಶನ್ ಲೆವೆಲ್ಗೆ ಮನೆಗೂ ಇದು ಕಟ್ಟೆಗೂ ಅಂತ ಹೇಳ್ಬಿಟ್ಟು ಮಣ್ಣು ತುಂಬಿಸ್ತೀವಿ. ಅದಕ್ಕೆ ಇಲ್ಲಿ ಕೂಡ ಸಾರಣೆ ಮಾಡಿಸ್ತಾ ಇದ್ದೀವಿ, ಕಟ್ಟೆಗೂ ಕೂಡ. ನೋಡಿ ಯಾವ ಥರ ನೀಟಾಗಿ ಮಾಡ್ತಾಯಿದ್ದಾರೆ. ಆ ಕಡೆ ಈ ಕಡೆ ಸೈಡೆಲ್ಲ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಈಗ ಮೇಲ್ಗಡೆ ಸ್ವಲ್ಪ ಫ್ಲೋರಿಂಗ್ ಇಳಿಯೋಕ್ಕೆ ಆ ಕಟ್ಟೆದನ್ನ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅದಾದ ನಂತರ ಇವರಿಗೆ ಹಾಗೆ ಸ್ವಲ್ಪ ಎಲ್ಲ ಕೆಲಸನೂ ಮಾಡ್ಕೋತೀರಿ ಅಂತ ಹೇಳ್ಬಿಟ್ಟು ನಾವು ನಿನ್ನೆ ಒಂದು 20 ಅಡಿಕೆ ಗಿಡ ಹಾಕೋದನ್ನ ಉಳಿಸಿದ್ವಿ. ಅದನ್ನು ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ತೋಟಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದು ನಾವು ಒಂದು ಅಡಿಕೆ ಗಿಡ ಹಾಕಿ 5 ವರ್ಷ ಆಗಿದೆ. ಇವೆಲ್ಲ ಒಂದು ಮೀಡಿಯಮ್ ರೇಂಜಿಗೆ ಬಂದಿದೆ. ಈ ಸತಿ ಒಂಬಾಳೆ ಬಿಟ್ಟಿದೆ. ಮುಂದಿನ ವರ್ಷದಿಂದ ಕರೆಕ್ಟಾಗಿ ಕಾಯಿ ಎಲ್ಲ ನಿಲ್ಬೋದು ಅನ್ಕೋತೀನಿ. ಈ ವರ್ಷ ಅಷ್ಟು ಫಸಲು ಬರೋಲ್ಲ, ಯಾಕಂದರೆ ಇದು ಫಸ್ಟ್ನೇ ಬೆಳೆ ಆಗಿರೋ ಕಾರಣದಿಂದ. ಹಾಗಾಗಿ ಇನ್ನು ಸ್ವಲ್ಪ ಗಿಡಗಳು ಯಾಕೋ ಸುಳ್ಳಿ ಎಲ್ಲ ಸತ್ತೋಗಿ ಏನೋ ಒಂಥರ ಕಾರಣಾಂತರದಿಂದ ಅವು ಕೂಡ ಗಿಡ ಸತ್ತೋಗಿದೆ. ಮತ್ತು ಇಲ್ಲೊಂದು ಸತಿ ಆನೆ ಕೂಡ ಬಂದೋಗಿತ್ತು. ಅವಾಗ ಕೂಡ 1-2-3 ಗಿಡನ ಮುರಿದಾಕಿದ್ವು. ತೀರಾ ಆನೆ ಕೂಡ ಪಾಪ ಏನೂ ಮಾಡಿಲ್ಲ, ಸುಳ್ಳು ಹೇಳ್ಬಾರ್ದು. ಆದರೂ ಕೂಡ ಅಲ್ಲಿ ಹೋಗಿರೋ ಗಿಡಗಳ ಪಡ್ಡೆಗೆಲ್ಲ ಗುಂಡಿ ತೆಗೆದ್ಬಿಟ್ಟು ಮತ್ತೆ ಒಂದೊಂದು ಗಿಡನ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೂ ಕೂಡ ಹಾಕ್ತಾಯಿದ್ದೀವಿ. ಬನ್ನಿ ಇವತ್ತು ಯಾವ ಥರ ಹಾಕ್ತಿದ್ದೀವಿ ಅಂದರೆ, ನಿನ್ನೆ ಹೇಗೆ ಹಾಕಿ ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ನೋ, ಈಗ ಸ್ಟಾರ್ಟಿಂಗ್ ಏನು ನೋಡಿದ್ರು ಅದೇ ಥರ ಕೂಡ ಇಲ್ಲಿಗೂ ನಾವು ಹಾಕ್ತಾಯಿದ್ದೀವಿ. ಇಲ್ಲೂ ಕೂಡ ಇವತ್ತು ಹಾಕ್ಬಿಟ್ಟು ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತೀವಿ. ಯಾಕಂದರೆ ಅವತ್ತು ಗಾರೆ ಕೆಲಸದವ್ರು ಬಂದಿರೋ ಕಾರಣದಿಂದ ಮತ್ತು ಬೇರೆ ಏನೂ ಕೆಲಸ ಮಾಡೋಕ್ಕೋಗಲ್ಲ. ಯಾಕಂದರೆ ನಾವು ನಿತ್ಯ ಮಾಡಿಸ್ಲಿಲ್ಲ ಅಂದರೆ ಅವ್ರು ಹೇಗೆ ಬೇಕಾಗಿ ಮಾಡಿಬಿಡ್ತಾರೆ. ಒಂದು ಫಿನಿಶಿಂಗ್ ಆಗಲಿ, ಒಂದು ಕರೆಕ್ಟಾಗಿ ಸರಣೆ ಮಾಡೋದಾಗಲಿ ಯಾವುದು ಕೂಡ ಮಾಡೋದಿಲ್ಲ. ಹಾಗಾಗಿ ನೀವು ಯಾರು ನಿಮ್ಮಲ್ಲಿ ಗಾರೆ ಕೆಲಸ ಮಾಡಿಸ್ತಿದ್ರೆ ಎಲ್ಲೂ ಹೋಗ್ದಂಗೆ ಅವ್ರ ಜೊತೆನೇ ಇದ್ದು ಏನಾದ್ರು ಮಿಸ್ಟೇಕ್ ಇದ್ದರೆ ಅವ್ರಿಗೆ ಹೇಳ್ಕೊಟ್ಟು ತಿಳಿಸ್ತಾ ಕರೆಕ್ಟಾಗಿ ಕ್ಲೀನಾಗಿ ಮಾಡಿಸ್ಕೊಳ್ಳಿ. ಯಾಕಂದರೆ ಒಂದು ಸತಿ ಮಾಡಿಸಿದ್ಮೇಲೆ ಪದೇ ಹೊಡೆದು ಮಾಡಿಸೋಕ್ಕಾಗೋದಿಲ್ಲ. ಮನೆಗೆ ಬರ್ತಿದ್ದಂಗೆ ಗಾರೆ ಕೆಲಸ ಯಾವ ಥರ ಮಾಡಿದರೆ ಅಂತ ನೋಡಿದ್ವಿ. ನೀಟಾಗಿ ನಾವು ಹೇಳ್ದಂಗೆ ಮಾಡಿದ್ದಾರೆ. ಇವಾಗ ಅದು ಸ್ವಲ್ಪ ಮಳೆ ಉದುರ್ತಾ ಇತ್ತು, ಮತ್ತು ಏನೋ ಡ್ಯಾಮೇಜ್ ಆಗಬಾರ್ದು ಮಾಡಿರೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಟಾರ್ಪಲ್ಲು ಮತ್ತು ಚೀಲಗಳೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಫಿನಿಶಿಂಗ್ ಆದಮೇಲೆ ಅದ್ರ ಮೇಲೆ ನೀರೇನು ನೆನೆದಿಲ್ದಂಗೆ ಈ ಥರ ಮಾಡಿದ್ದಾರೆ. ಇದೇ ಥರ ಇನ್ನು ಅಕ್ಕಪಕ್ಕ ಸ್ವಲ್ಪ ಕಟ್ಟೆಗಳಿದೆ, ಅದಕ್ಕೂ ಕೂಡ ಮಾಡ್ಕೋತಾ ಇದ್ದಾರೆ. ಇವತ್ತು ಬಂದು ನಮ್ಮ ಕೆಲಸ ಇಷ್ಟೇ. ಯಾಕಂದರೆ ಗಾರೆ ಕೆಲಸದವರು ಯಾವಾಗಲೂ ಸಿಕ್ಕೋದಿಲ್ಲ. ಅವ್ರು ಯಾವಾಗ ಸಿಗ್ತಾರೋ ಆ ಟೈಮಲ್ಲಿ ನಾವು ಮಾಡಿಸ್ಕೊಬಿಡ್ಬೇಕು. ಏನೋ ಅಂದರೆ ಈ ಥರ ಕೆಲಸಗಳೇನಾದರೂ ಉಳಿದಿದ್ರೆ, ಇಲ್ಲ ಅಂದರೆ ಭಾರಿ ಕಷ್ಟ. ನಿಮ್ಗಳ ಊರಲ್ಲಿ ಗಾರೆ ಕೆಲಸದವರು ಯಾವ ಥರ ಕೆಲಸ ಮಾಡ್ತಾರೆ, ನಿಮ್ಗಳ ಊರಲ್ಲೂ ಕೂಡ ಇದೇ ಥರ ವಹಿಸ್ಕೊಬಿಟ್ಟು ಅವಾಗ ಬರ್ತೀವಿ ಅಂತ ಏನಾರು ಕೈ ಕೊಟ್ಟು ಹೋಗ್ತಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ ಜೊತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿದ್ಮೇಲೂ ಕೂಡ ಇನ್ನೂ ಯಾರ್ಯಾರು ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ.